ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodaya.foundation.in ಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್ ಆಫ್ ಗರ್ಲ್ಸ್ ಎನ್ನುವುದರ ಒಂದು ಟಾಪಿಕ್ ಬಗ್ಗೆ ತಗೊಂಡು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪ್ರಿಲಿಮ್ಸ್ನಲ್ಲೂ ಕೇಳಬಹುದಾದಂತಹ ಒಂದು ಟಾಪಿಕ್ ಆಗಿದೆ. ಟಾಪಿಕ್ ಅಂತ ಹೇಳಿದ್ರೆ ಇದ್ರ ಮೇಲೆ ಬರುವಂತಹ ಆಕ್ಟ್ಸ್ಗಳನ್ನು ಆಧರಿಸಿ ಪ್ರಿಲಿಮ್ಸ್ನಲ್ಲಿ ಕ್ವೆಶನ್ಸ್ ಕೇಳ್ಬೋದು. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಮೇನ್ಸ್ ಬಿಕಾಸ್ GS ಪೇಪರ್ 1ನಲ್ಲಿ ಲೈಕ್ ರೋಲ್ಸ್ ಆಫ್ ಇಂಡಿಯನ್ ಸೊಸೈಟಿ ಅದರಲ್ಲಿ ಬರುವಂತಹ ಫೀಚರ್ಸ್, ವಿಮೆನ್ಸ್, ಸೊ ಈ ರೀತಿಯಾದಂತಹ ಒಂದು ಟಾಪಿಕಲ್ಲಿ ಬರುವಂತಹ ಸಿಗ್ನಿಫಿಕೆಂಟ್ ಒಂದು ಟಾಪಿಕ್ ಆಗಿದೆ ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್ ಆಫ್ ಗರ್ಲ್ಸ್. ರೀಸೆಂಟ್ ಆಗಿ ನಡೀತಿರುವಂತಹ ಇಶ್ಯೂ ಇದು. ಮತ್ತೆ ಇದನ್ನ GS ಪೇಪರ್ 1 ಬಿಟ್ಟು SA ಪೇಪರ್ನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ವಿಷಯ ಆಗಿದೆ. ಹಾಗಾಗಿ ಈ ದಿನ ನಾವು ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬ್ರೀಫ್ ಆಗಿ ಏನಿದು, ಏನು ಡಿಬೇಟ್ ನಡೀತಿದೆ, ಏನೆಲ್ಲ ಕಾಂಟ್ರವರ್ಸಿ ಇದೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಲೈಕ್ ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್ ಆಫ್ ಗರ್ಲ್ಸ್, ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಹುಡುಗಿಯರಿಗೆ ಮದುವೆ ಆಗೋದಕ್ಕೆ ಅಂತ ಹೇಳಿ. ಸೊ ಇದು ಏನಕ್ಕೆ ರೀಸೆಂಟಾಗಿ ನಾವು ತಗೊಂಡಿದ್ದೀವಿ ಅಂತ ಹೇಳಿದರೆ, ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಪ್ರೈಮ್ ಮಿನಿಸ್ಟರು ಏನಂತ ಘೋಷಣೆ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ಆಯೋಜಿಸಿದೆ. ಏನಕ್ಕೆ ಅಂತ ಹೇಳಿದರೆ, ಮಿನಿಮಮ್ ಏಜ್ ಆಫ್ ಮ್ಯಾರೇಜ್ ಏನಿದೆ ಮಹಿಳೆಯರಿಗೆ, ಹುಡುಗಿಯರಿಗೆ, ಅದನ್ನು ಮತ್ತೆ ಪುನರಾವಲೋಕನೆ ಮಾಡಿ ಅದನ್ನು ಮತ್ತೆ ರೀಕನ್ಸಿಡರ್ ಮಾಡಿ ಅದಕ್ಕೆ ಪ್ರಾಪರ್ ಡಿಸಿಷನ್ ತಗೊಬೇಕು ಅಂತ ಹೇಳಿ ಈ ನಮ್ಮ 74th ಇಂಡಿಪೆಂಡೆನ್ಸ್ ಡೇ ಏನಾಯಿತು ಆ ಒಂದು ಸ್ಪೀಚ್ನಲ್ಲಿ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಹಾಗಾಗಿ ಇದು ರೀಸೆಂಟಾಗಿ ಡಿಬೇಟ್ನಲ್ಲಿ ಇರುವಂತಹ ಇಶ್ಯೂ ಆಗಿದೆ. ಲೈಕ್ ಏನಂತ ಹೇಳಿದರೆ, ಏನು ಏಜ್ ಇತ್ತು ಮಿನಿಮಮ್ ಏಜ್ ಮಹಿಳೆಯರಿಗೆ ಅದನ್ನು ಮತ್ತೆ ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಒಂದು ಸೆಂಟ್ರಲ್ ಗವರ್ಮೆಂಟ್ ಕಮಿಟಿ ಆಯೋಜನೆಯನ್ನ ಮಾಡಿರುವಂಥದ್ದು. ನಾವು ಪ್ರಸ್ತುತವಾಗಿ ನೋಡ್ತಾ ಹೋದ್ರೆ ಮ್ಯಾರೇಜಿಗೆ, ಮದುವೆಗೆ ಮಿನಿಮಮ್ ಏಜ್ ಅಂತ ಕನ್ಸಿಡರ್ ಮಾಡಿದ್ರೆ ಸ್ಪೆಷಲಿ ಫಾರ್ ವಿಮೆನ್ ಅದು ಕಂಟಿನ್ಯೂಸ್ ಇಶ್ಯೂ ಆಗಿದೆ. ಕಂಟೆನ್ಷಿಯಸ್ ಇಶ್ಯೂ ಅಂತ ಹೇಳ್ತೀವಿ. ಅಂದರೆ ಇದು ಕೇವಲ ಈಗಿಂದಲ್ಲ, ಲೈಕ್ ಪುರಾತನ ಕಾಲದಿಂದಲೂ ಕೂಡ ಆಗಿ ಬರ್ತಿರೋವಂಥದ್ದು. ನಾವೆಲ್ಲ ನೋಡ್ತಾ ಹೋದರೆ ಲೈಕ್ ನಮ್ಮ ಸೊಸೈಟಿ ಮಹಿಳೆಯರನ್ನು ಯಾವ ರೀತಿ ಟ್ರೀಟ್ ಮಾಡ್ತಿತ್ತು, ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ತಿತ್ತು, ಲೈಕ್ ಡಿಸ್ಕ್ರಿಮಿನೇಷನ್ ಯಾವ ರೀತಿ, ಇದು ಯಾವುದು ಎಲ್ಲದೂ ಕೂಡ ಇದು ಇಟ್ಸ್ ನಾಟ್ ಅ ಪ್ರೆಸೆಂಟ್ ಇಶ್ಯೂ ಅಂತ ಹೇಳ್ತೀವಿ. ಅಂದರೆ ಸ್ಟಾಗ್ನೆಂಟ್ ಇಶ್ಯೂ ಅಲ್ಲ ಇದು. ಸೊ ಇಟ್ಸ್ ಅ ಕಂಟೆನ್ಷಿಯಸ್ ಇಶ್ಯೂ ಅಂತಲೇ ಹೇಳ್ತೀವಿ. ಹಾಗೆಯೇ ಇಲ್ಲಿ ಲಾ ಏನು ಎವಾಲ್ವ್ ಆಗಿದೆ ಅದು ತುಂಬ ರೆಸಿಸ್ಟೆನ್ಸನ್ನು ಲೈಕ್ ಫೇಸ್ ಮಾಡಿ ಲೈಕ್ ಈ ಲಾಗಳು ಉಟ್ಕೊಂಡಿರೋ ಅಂಥದ್ದು. ರಿಲಿಜಿಯಸ್ ವೇಯಿಂದ ಆಗಿರ್ಬೋದು ಅಥವಾ ಸೋಷಿಯಲ್ ಕನ್ಸರ್ವೇಟಿವ್ಸ್ ಫ್ಯಾಮಿಲಿಗಳೇನಿರುತ್ತೆ, ಲೈಕ್ ಆರ್ಥೋಡಾಕ್ಸ್ ಫ್ಯಾಮಿಲಿಗಳು, ಲೈಕ್ ಅವರ ಒಂದು ಕಸ್ಟಮಿಗೆ ತಕ್ಕಂತೆ ಅವರು ಲಾಗಳನ್ನು ಮಾಡಿರ್ತಾರೆ. ಬಟ್ ಯಾವಾಗ ಒಂದು ಇಡೀ ಸೊಸೈಟಿಗೆ ಮಾಡೋಕ್ಕೆ ಲೈಕ್ ಅವರು ಮುಂದಾಗ್ತಾರೆ, ಆವಾಗ ಹಲವಾರು ರೀತಿಯಾದಂತಹ ಒಂದು ಒತ್ತಡಗಳನ್ನು ಯಾರು ಲಾ ಏನು ಎವಾಲ್ವ್ ಮಾಡಬೇಕು ಅಂತ ಹೊರಟಿದ್ರು ಅವ್ರ ಮೇಲೆ ಹಲವಾರು ರೀತಿಯಾದಂಥ ಶೋಷಣೆಗಳು ಕೂಡ ನಡೆಯುತ್ತೆ. ಅಂದರೆ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಕನ್ಸರ್ವೇಟಿವ್ ಗ್ರೂಪ್ಸ್ಗಳಿಂದ ಹಲವಾರು ರೀತಿಯಾದಂತಹ ಒತ್ತಡಗಳನ್ನು ಕೂಡ ನಾವು ಫೇಸ್ ಮಾಡಬೇಕಾಗಿತ್ತು. ಆ್ಯಂಡ್ ಕರೆಂಟ್ಲಿ ನೋಡೋದಾದರೆ ನಮ್ಮ ಲಾ ಕಾನೂನು ಏನು ಹೇಳುತ್ತೆ ಅಂತಂದರೆ, ಮಿನಿಮಮ್ ಏಜ್ ಏನಿದೆ ಮದುವೆಗೆ ಅದು 21 ವರ್ಷ ಪುರುಷರಿಗೆ ಮತ್ತು 18 ವರ್ಷ ಸ್ತ್ರೀಯರಿಗೆ, ಹುಡುಗಿಯರಿಗೆ ಆಗಿರಬೇಕು ಮದುವೆ ಆಗೋದಕ್ಕೆ ಅಂತ ಹೇಳಿ ಈಗಿನ ಒಂದು ಪ್ರಸ್ತುತ ಕಾನೂನು ಹೇಳಿರೋ ಅಂಥದ್ದು. ಹಾಗಿದ್ರೆ ಆ್ಯಂಡ್ ಅದ್ರ ಜೊತೆಗೆ ಈಗ ಇನ್ನೊಂದು ಮೆಜಾರಿಟಿ ಮೇಲೂ ಕೂಡ ಹಲವಾರು ರೀತಿಯಾದಂತಹ ಇಶ್ಯೂಗಳು ನಡೀತಾ ಇದೆ. ಹಾಗಿದ್ರೆ ಏನಿದು ಮೆಜಾರಿಟಿ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ಮ್ಯಾರೇಜಿನ ಏನಿದೆ ಕನಿಷ್ಠ ವಯಸ್ಸು ಅಂತ ಏನು ನಿಗದಿಯನ್ನು ಪಡಿಸಿದ್ದಾರೆ, ಸೊ ದಟ್ ಈಸ್ 18 ಇಯರ್ಸ್ ಫಾರ್ ಗರ್ಲ್ಸ್ ಆ್ಯಂಡ್ 21 ಇಯರ್ಸ್ ಫಾರ್ ಬಾಯ್ಸ್. ಮೆನ್ನಿಗೆ 21 ಇಯರ್ಸ್, ಗರ್ಲ್ಸಿಗೆ 18 ಇಯರ್ಸ್ ಅಂತ ಏನು ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದು ಏಜ್ ಆಫ್ ಮೆಜಾರಿಟಿನ ಏನು ಕನ್ಸಿಡರ್ ಮಾಡಿದ್ದಾರೆ. ನಾವು ಮೆಜಾರಿಟಿ ಅಂತ ಅಂದರೆ ಅವರು ಮೆಜಾರಿಟಿ ಅಕ್ವೈರ್ ಮಾಡಿದಾರಪ್ಪ ಅಂದರೆ ಅವರಿಗೆ ಮೆಜಾರಿಟಿ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಯಾವುದೇ ಒಬ್ಬ ಇಂಡಿವಿಜುವಲ್ 18 ಇಯರ್ಸ್ನ ಅವನು ಅಟೈನ್ ಮಾಡ್ತಾನೋ ಆವಾಗ ಅವನಿಗೆ ನಾವು ಓಕೆ ಹಿ ಹ್ಯಾಸ್ ಕಂಪ್ಲೀಟೆಡ್ ಇಸ್ ಮೆಜಾರಿಟಿ, ಹಿ ಹ್ಯಾಸ್ ಅಟೈನ್ಡ್ ಇಸ್ ಮೆಜಾರಿಟಿ ಅಂತ ಹೇಳ್ತೀವಿ. ಏನು ಏಜ್ ಆಫ್ ಮೆಜಾರಿಟಿ ಏನಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ. ಅಂದರೆ ಅದು ಹುಡುಗಿನಾರು ಆಗಿರಲಿ ಹುಡುಗನಾದರೂ ಆಗಿರಲಿ 18 ಇಯರ್ಸ್ ಯಾವ ವ್ಯಕ್ತಿ ಕಂಪ್ಲೀಟ್ ಮಾಡಿದ್ದಾನೋ ಅವನು ಏನಂತಾನೆ ಮೆಜಾರಿಟಿ ಅವನು ಅಕ್ವೈರ್ ಮಾಡಿದ್ದಾನೆ ಅಂತ ಹೇಳಿ. ಸೊ ಇದು ಏನಂತಂದ್ರೆ ಜೆಂಡರ್ ನ್ಯೂಟ್ರಲ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯಾದಂತಹ ಗಂಡು ಹೆಣ್ಣು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲ, ಅದನ್ನು ನ್ಯೂಟ್ರಲ್ ಆಗಿ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಟ್ ಈ ಮಿನಿಮಮ್ ಏಜ್ ಆಫ್ ಮ್ಯಾರೇಜ್ ಏನಿದೆ 18 ಇಯರ್ಸ್ ಆ್ಯಂಡ್ 21 ಇಯರ್ಸ್ ಅಂತ ಹೇಳಿ
ಇಲ್ಲಿ ಹೆಣ್ಣು ಮತ್ತೆ ಗಂಡು ಅಂತ ಹೇಳಿ ಅವರು ಡಿಫ್ರೆನ್ಶಿಯೇಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಇಶ್ಯೂ ಅನ್ನ ಕೂಡ ಇವಾಗ ಮೆಜಾರಿಟಿಯ ಮೇಲೆ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಆಸ್ ಐ ಸೆಡ್, ನಾವೇನು 18 ಇಯರ್ಸ್ ಅಟೈನ್ ಮಾಡಿದಾಗ ನಮಗೆ ಮೆಜಾರಿಟಿ ನಾವು ರೀಚ್ ಆಗಿದ್ದೀವಿ ಅಂತ ಏನು ಹೇಳ್ತೀವಿ, ಅದು ಇಟ್ ಈಸ್ ಆಸ್ ಪರ್ ದ ಇಂಡಿಯನ್ ಮೆಜಾರಿಟಿ ಆಕ್ಟ್ 1875. ಈ ಇಂಡಿಯನ್ ಮೆಜಾರಿಟಿ ಆಕ್ಟ್ 1875 ಪ್ರಕಾರ ನಮ್ಮ ಇಂಡಿವಿಜುವಲ್ ಒಬ್ರು 18 ಇಯರ್ಸ್ ಅಟೈನ್ ಮಾಡಿದ್ದಾರೆ ಅಂದ್ರೆ ಅವರು ಮೆಜಾರಿಟಿಯನ್ನು ಅಕ್ವೈರ್ ಮಾಡಿದ್ದಾರೆ ಅಂತ ಹೇಳಿ, ಇದು ಈ ಆಕ್ಟಿನ ಪ್ರಕಾರ. ಸೊ ಯು ಶುಡ್ ನೋ ಈ ಲಾ ಏನ ಪ್ರಿಸ್ಕ್ರೈಬ್ ಮಾಡುತ್ತೆ ಅಥವಾ ನಾವು ಈಗ ಏನು ರೀಕನ್ಸಿಡರ್ ಮಾಡಬೇಕು ಲಾನ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ, ಒಂದು ಮದುವೆಗೆ ಇಷ್ಟೇ ಕನಿಷ್ಠ ವಯಸ್ಸನ್ನ ಏನಕ್ಕೆ ನಿಗದಿಪಡಿಸಬೇಕು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಬಾಲ್ಯ ವಿವಾಹವನ್ನ ನಿರ್ಮೂಲನೆ ಮಾಡೋದಕ್ಕೆ. ಸೊ ಟು ಔಟ್ಲಾ ಚೈಲ್ಡ್ ಮ್ಯಾರೇಜಸ್, ಬಾಲ್ಯ ವಿವಾಹವನ್ನ ತಡೆಗಟ್ಟು ಮತ್ತೆ ಅಬ್ಯೂಸ್ ಆಫ್ ಮೈನರ್ಸ್, ಏನು ಮೈನರ್ಸ್ಗಳಿದ್ದಾರೆ ಈಗ ಮೆಜಾರಿಟಿ ಅಂತ ಹೇಳಿದ್ರೆ 18 ಅಂತ ಹೇಳ್ತೀವಿ, ಬಿಲೋ 18 ಯಾರೆಲ್ಲ ಇದ್ದಾರೆ ಅವ್ರನ್ನ ನಾವು ಮೈನರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಆ ಮೈನರ್ಸ್ ಮೇಲೆ ಆಗುವಂತಹ ಶೋಷಣೆ, ಅಬ್ಯೂಸಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅಬ್ಯೂಸಿವ್ ಒಂದು ಬಿಹೇವಿಯರ್ಸ್ನ ತಡೆಗಟ್ಟೋದಕ್ಕೋಸ್ಕರ ಈ ಲಾ ಪ್ರಿಸ್ಕ್ರೈಬ್ ಮಾಡೋದು ಅಥವಾ ಮಿನಿಮಮ್ ಏಜ್ ಅನ್ನ ನಿಗದಿಪಡಿಸೋದು ಅತ್ಯಂತವಾಗಿ ಎಸೆನ್ಷಿಯಲ್ ಅಂತಾನೆ ಹೇಳ್ಬೋದು. ಈಗ ನಾವು ಕಮಿಟಿ ಬಗ್ಗೆ ಮಾತಾಡಿದ್ವಿ. ಸೊ ಆಸ್ ಇ ಸೆಟ್, ಪ್ರೈಮ್ ಮಿನಿಸ್ಟರ್ ಅವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಕಮಿಟಿಯನ್ನ ಫ್ರೇಮ್ ಮಾಡಲಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ರೀಕನ್ಸಿಡರ್ ಮಾಡೋದಕ್ಕೆ ಮ್ಯಾರೇಜ್ ಏಜ್ ಫಾರ್ ಗರ್ಲ್ಸ್ ಅಂತ ಹೇಳಿ. ಹಾಗಿದ್ರೆ ಯಾವ ಕಮಿಟಿ ಅಂತ ನೋಡೋದಾದ್ರೆ, ಸೊ ನಮ್ಮ ಯೂನಿಯನ್ ಮಿನಿಸ್ಟ್ರಿ ಏನಿದೆ, ಕೇಂದ್ರ ಸಚಿವಾಲಯದ ಸ್ಪೆಷಲಿ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸಚಿವಾಲಯ ಏನಿದೆ, ಇದು ಒಂದು ಕಮಿಟಿ ಅಂತಾನೆ ಹೇಳ್ಬೋದು ಅಥವಾ ಟಾಸ್ಕ್ ಫೋರ್ಸ್ ನ ಇದು ಸೆಟಪ್ ಮಾಡಿದೆ. ಏನಕ್ಕೆ ಅಂತ ಹೇಳಿದ್ರೆ ಈ ರಿಲೇಟೆಡ್ ಟು ದ ಏಜ್ ಆಫ್ ಮದರ್ಹುಡ್ ನ ಅವರು ಎಕ್ಸಾಮಿನ್ ಮಾಡೋದಕ್ಕೆ, ಅಂದ್ರೆ ತಾಯ್ತನದ ಒಂದು ಆಯಸ್ಸನ್ನ ಲೈಕ್ ಅಥವಾ ಒಂದು ವಯಸ್ಸು ಏನಿದೆ ಮದರ್ಹುಡ್ದು ಅದನ್ನ ಅವರು ಲೈಕ್ ಎಕ್ಸಾಮಿನ್ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ. ಹಾಗೇನೆ ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಷಿಯೋ ಅಂತ ಹೇಳ್ತೀವಿ, ಅಂದ್ರೆ ಪ್ರೆಗ್ನೆನ್ಸಿ ಆದ ತಕ್ಷಣನೇ ಎಷ್ಟೋ ಜನ ಹೆಣ್ಮಕ್ಳು ಸತ್ತೋಗ್ತಾರೆ. ಸೊ ಅದನ್ನ ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತ ಹೇಳ್ತೀವಿ, ಅಂದ್ರೆ ತಾಯಂದಿರ ಒಂದು ಮರಣದ ಸಂಖ್ಯೆ ಅಂತ ಹೇಳಿ. ಇದನ್ನ ಅಂದ್ರೆ ಲೋಯರ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಏನೆಲ್ಲ ಒಂದು ಸ್ಟೆಪ್ಸ್ನ ತಗೊಬೇಕು. ಹಾಗೇನೆ ಈ ಮಹಿಳೆಯರಲ್ಲಿ ನ್ಯೂಟ್ರಿಷನಲ್ ಲೆವೆಲ್ ಅನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಈ ಎಲ್ಲದರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡೋದಕ್ಕೆ ನಮ್ಮ ಯೂನಿಯನ್ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಅದು ಒಂದು ಟಾಸ್ಕ್ ಫೋರ್ಸ್ ಅಂತಾನೆ ಹೇಳ್ಬೋದು ಅಥವಾ ಒಂದು ಕಮಿಟಿ, ಒಂದು ಟೀಮ್ ನ ರಚನೆ ಮಾಡಲಾಗಿದೆ. ಸೊ ಸ್ಪೆಷಲಿ ನಮ್ಗೆಲ್ಲ ತಿಳಿದಿರೋ ಹಾಗೆ ನ್ಯೂಟ್ರಿಷನಲ್ ಲೆವೆಲ್ಸ್ ವಿಮೆನ್ ಅಲ್ಲಿ ಕ್ರಮೇಣವಾಗಿ ವರ್ಷ ಆಗ್ತಾ ಅವರ ಏಜ್ ಆಗ್ತಾ ಕ್ಯಾಲ್ಸಿಯಂ ಲೆವೆಲ್ ಆಗಿರ್ಬೋದು ಅಥವಾ ಅವ್ರಲ್ಲಿರುವಂತಹ ನ್ಯೂಟ್ರಿಷನಲ್ ಲೆವೆಲ್ ಎಲ್ಲ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋನ ಹೇಗೆ ತಡೆಗಟ್ಟಬೇಕು, ಅವರ ಮದರ್ಹುಡ್ ಬಗ್ಗೆ ಲೈಕ್ ಇದು ಎಲ್ಲ ಮ್ಯಾಟರು ಕೂಡ ಇಟ್ ಈಸ್ ರಿಲೇಟೆಡ್ ಟು ವಿಮೆನ್. ಸೊ ಇಲ್ಲೆಲ್ಲದೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇದನ್ನ ಎಕ್ಸಾಮಿನ್ ಮಾಡೋದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸ್ ಅನ್ನ ಅವರು ಸೆಟಪ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಏನಕ್ಕೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಏಜ್ ಆಫ್ ಮ್ಯಾರೇಜ್ ಏನಿದೆ, ಮದುವೆಯ ವಯಸ್ಸು ಏನಿದೆ, ಅದು ಮದರ್ಹುಡ್ ಜೊತೆಗೆ ಕೋರಿಲೇಟ್ ಆಗಿದೆ. ಅಂದ್ರೆ ಏಜ್ ಆಫ್ ಮ್ಯಾರೇಜ್ ಮತ್ತೆ ತಾಯ್ತನ ಅಂತ ಏನ್ ಹೇಳ್ತೀವಿ ಅದು ಎರಡೂ ಕೂಡ ಕೋರಿಲೇಷನ್ ಇದ್ದಂಗೆ. ಸೊ ಒಂದಕ್ಕೊಂದು ಇದು ಇಂಟರ್ಲಿಂಕ್ ಆಗಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಅದು ಆರೋಗ್ಯದ ಮ್ಯಾಟರ್ ಬಂದಾಗ್ಲೂ ಕೂಡ ಮತ್ತೆ ಮೆಡಿಕಲ್ ವೆಲ್ ಬೀಯಿಂಗ್ ಸಂಪೂರ್ಣವಾಗಿ ಸ್ವಸ್ಥವಾಗಿರೋದಕ್ಕೆ, ಹಾಗೇನೆ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ದ ಮದರ್ ಅಂಡ್ ನಿಯೋನೆಟ್ ಅಂತ ಹೇಳ್ತೀವಿ. ನಿಯೋನೆಟ್ ಅಂತಂದ್ರೆ ಆಗ ನವಜಾತ ಶಿಶು ಅಂತ ಹೇಳ್ತೀವಿ, ಅಂದ್ರೆ ಆಗ ಹುಟ್ಟಿದಂತಹ ಮಗು, ನವಜಾತ ಶಿಶು, ಇನ್ಫ್ಯಾಂಟ್ ಅಥವಾ ಚೈಲ್ಡ್ ಏನಿದೆ, ಆ ಪ್ರೆಗ್ನೆನ್ಸಿಯಲ್ಲಿ ಮದರ್ ಮತ್ತೆ ಆ ನಿಯೋನೆಟ್, ಆ ಇನ್ಫ್ಯಾಂಟ್ ಹೊಟ್ಟೆಯಲ್ಲಿರುವಂತಹ ಮಗು ಎರಡೂ ಕೂಡ ಅದು ವೆಲ್ ಬೀಯಿಂಗ್ ಆಗಿರುವಂಥದ್ದು ಅಥವಾ ತಂದೂರಸ್ತಾಗಿ ಇದೆಯಾ ಅಂತ ಹೇಳಿ ಅದರ ಒಂದು ಇದಿಗೆ. ಮತ್ತೆ ಬರ್ತ್ ಆದ್ಮೇಲೆ ಹಾಗೆ ಅದು ತದನಂತರ ಕೇವಲ ಬರ್ತ್ ವರ್ಗು ಮಾತ್ರ ಅಲ್ಲ ಬೇಬಿದು, ಅದಾದ್ಮೇಲೂ ಕೂಡ ಅವರಿಬ್ಬರ ಕಂಡೀಷನ್ಸ್ ಹೇಗಿದೆ ಎಲ್ಲಾದ್ರ ಬಗ್ಗೆನೂ ಕೂಡ ಎಕ್ಸಾಮಿನ್ ಮಾಡುತ್ತೆ. ಹಾಗಾಗಿ ಬಟ್ ಈ ಎಕ್ಸಾಮಿನ್ ಮಾಡ್ತಾ ಹೋದಾಗ ಅವರಿಗೆ ಏನಿದೆ ಅಂತ ಹೇಳಿದ್ರೆ ಏಜ್ ಆಫ್ ಮ್ಯಾರೇಜ್ ಏನಿದೆ ಅದು ಮದರ್ಹುಡ್ ಜೊತೆಗೆ ಕಂಪ್ಲೀಟ್ ಆಗಿ ಇಂಟರ್ಲಿಂಕ್ ಆಗಿರುವಂಥದ್ದು. ಹಾಗಾಗಿ ಸೊ ದಿಸ್ ಏಜ್ ಆಫ್ ಮ್ಯಾರೇಜ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಈ ಕಮಿಟಿ ಪ್ರಸ್ತುತವಾಗಿ ಹೇಳಿರುವಂಥದ್ದು. ಹಾಗೆ ಕೇವಲ ಅದನ್ನ ಮಾತ್ರ ಅಲ್ಲ, ಇನ್ನೊಂದು ಏನನ್ನ ಎಕ್ಸಾಮಿನ್ ಮಾಡುತ್ತೆ ಅಂತ ಹೇಳಿ ದೇರ್ ಈಸ್ ಅ ಪಾಸಿಬಿಲಿಟಿ. ಏನು ಪಾಸಿಬಿಲಿಟಿ ಅಂತ ಹೇಳಿದ್ರೆ, ಈಗ ಪ್ರಸ್ತುತವಾಗಿ ಒಬ್ಬ ಮಹಿಳೆಗೆ ಅಥವಾ ಸ್ತ್ರೀಗೆ ಪ್ರೆಸೆಂಟ್ ಆಗಿ 18 ಇಯರ್ಸ್ ಆಗಿರಬೇಕು ಮದುವೆಗೆ ಅಂತ ಹೇಳಿ
ಒಂದು ಈಗ ಪ್ರಸ್ತುತವಾಗಿ ಲಾ ಇರೋವಂಥದ್ದು. ಬಟ್ ಈ ಕಮಿಟಿ ಏನನ್ನ ಇದು ಮಾಡ್ತಿದೆ ಅಂತ ಹೇಳಿದ್ರೆ, ಏನು 18s ಇದೆ ಹುಡುಗಿಯರಿಗೆ ಅದನ್ನ 18 to 21 ಇಯರ್ಸಿಗೆ ಏಜ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಈ ಕಮಿಟಿ ರೀಕನ್ಸಿಡರ್ ಮಾಡೋದಕ್ಕೆ ಮುಂದಾಗ್ತಿದೆ. ಅಂದ್ರೆ ಹುಡುಗಿಯರಿಗೆ ಈಗ ಮದುವೆಯ ವಯಸ್ಸು ಬಾಯ್ಸ್ ಅಷ್ಟೇನೆ 21 ವರ್ಷ ಆಗಿರ್ಲೇಬೇಕು, ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿ ಈ ಒಂದು ಕಮಿಟಿ ರೀಕನ್ಸಿಡರ್ ಮಾಡೋದಕ್ಕೆ ಮುಂದೆ ಹೊರಟಿರೋ ಅಂಥದ್ದು. ನಂತರ ನಾವಾಗಲೇ ಹೇಳಿದ್ವಿ ಏನಕ್ಕೆ ಈ ಲಾನ ಅವರು ರೀಇನ್ಫೋರ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ, ಹಾಗೆ ಏನೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ ಮೇನ್ ಪರ್ಪಸ್ ಏನಂತ ಅಂದ್ರೆ ಅಲ್ಲಿ ಬಾಲ್ಯ ವಿವಾಹವನ್ನ ಭಾರತದಲ್ಲಿ ತಡೆಗಟ್ಟುವ ಸಲುವಾಗಿ ಈ ಒಂದು ಲಾನ ಅವರು ಎನ್ಫೋರ್ಸ್ ಮಾಡಲಾಗಿದ್ದು. ಇಲ್ಲಿ ನಾವು ನೋಡೋದಾದ್ರೆ ಏನು ಯುನಿಸೆಫ್ ಇದೆ, ಯುನೈಟೆಡ್ ನೇಷನ್ ಏಜೆನ್ಸಿ, ಸೊ ದಟ್ ಈಸ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಏನು ಹೇಳ್ತೀವಿ, ಇದ್ರ ಎಸ್ಟಿಮೇಷನ್ನ ಪ್ರಕಾರ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 1 ಮಿಲಿಯನ್ ಹುಡುಗಿಯರು ಮದುವೆ ಆಗ್ತಿದೆ. ಅದು ಕೂಡ ಅವರ ಏಜ್ ಅನ್ನ ನಾವು ಗಣನೆಗೆ ತಗೊಂಡ್ರೆ ಸುಮಾರು 1 ಮಿಲಿಯನ್ ಹುಡುಗಿಯರು ಏನು ಮದುವೆ ಆಗಿರೋ ಅವ್ರ ಎಲ್ಲರ ಏಜು ಕೂಡ ಇಟ್ ಈಸ್ ಬಿಲೋ 18 ಇಯರ್ಸ್ ಆಫ್ ಏಜ್ ಅಂತ ಹೇಳಿ ಯೂನಿಸೆಫ್ ಎಸ್ಟಿಮೇಟ್ ಅನ್ನ ಮಾಡಿದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಏನಾಗ್ತಿದೆ ಅಂತಂದ್ರೆ ನಮ್ಮ ಕಂಟ್ರಿ ಏನಿದೆ ಭಾರತ, ಅದು ಚೈಲ್ಡ್ ಬ್ರೈಡ್ಸ್ ಗಳಿಗೆ ಅಂತ ಅಂದ್ರೆ ಏನು ವಧು ಏನಿದೆ ಬ್ರೈಡ್ಸ್, ಅದು ಅತ್ಯಂತವಾಗಿ ನಾವು ಮಕ್ಕಳಲ್ಲೇ ಕಾಣ್ತಾ ಇರೋದು ಹೆಚ್ಚು. ನಾವು ಇಡೀ ವಿಶ್ವವನ್ನ ತಗೊಂಡ್ರೆ ಅದು 1/3 ಆಫ್ ದ ಇಡೀ ಒಂದು ವಿಶ್ವನ ತಗೊಂಡ್ರೆ ಅದರಲ್ಲಿ 1/3 ಆಫ್ ದ ಗ್ಲೋಬಲ್ ರೇಟ್ ಚೈಲ್ಡ್ ಬ್ರೈಡ್ಸ್ ಇರುವಂತದ್ದು ನಮ್ಮ ಇಂಡಿಯಾದಲ್ಲೇ ಅಂತ ಹೇಳಿ ಯುನಿಸೆಫ್ ಒಂದು ಎಸ್ಟಿಮೇಷನ್ ಕೊಟ್ಟಿದೆ. ಅಂಡ್ ರೀಸೆಂಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ತಗೊಂಡ್ರೆ ನಿಯರ್ಲಿ 16% ಆಫ್ ಅಡೋಲೆಸೆಂಟ್ ಗರ್ಲ್ಸ್ ಏನಿದ್ದಾರೆ, ಸೊ ಸ್ಪೆಷಲಿ ಅವ್ರ ಏಜ್ 15 to 19 ಇಯರ್ಸ್ ಗರ್ಲ್ ಅಲ್ಲಿ ಕರೆಂಟ್ ಆಗಿ ಪ್ರಸ್ತುತವಾಗಿ ಮ್ಯಾರೇಜ್ ಆಗಿದ್ದಾರೆ. ಸೊ ದಟ್ 16% ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈ ಅಡೋಲೆಸೆನ್ಸ್ ಅಂತ ನಾವು ಇಲ್ಲಿ ಒಂದು ವರ್ಡ್ ನ ಯೂಸ್ ಮಾಡಿದ್ವಿ. ಏನಿದು ಈ ಅಡೋಲೆಸೆನ್ಸ್ ಅಂತ ಹೇಳಿದ್ರೆ ಇದನ್ನ ಒಂದು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಇಟ್ಸ್ ಅ ಟೈಮ್ ಪೀರಿಯಡ್ ಬಿಟ್ವೀನ್ ಚೈಲ್ಡ್ಹುಡ್, ಏನ್ ನಮ್ಮ ಬಾಲ್ಯ ಇರುತ್ತೆ ಆ ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ಡಿನ ಒಂದು ಪೀರಿಯಡ್ ಏನಿದೆಯಲ್ಲ ಅದನ್ನ ನಾವು ಅಡೋಲೆಸೆಂಟ್ ಏಜ್ ಅಂತ ಅಂತೀವಿ, ಅಂದ್ರೆ ಟ್ರಾನ್ಸಿಷನ್ ಫೇಸ್ ಅಂತ ಹೇಳ್ತೀವಿ. ಸ್ಪೆಷಲಿ ಅಕಾರ್ಡಿಂಗ್ ಟು WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಾವು ನೋಡ್ತಾ ಹೋದ್ರೆ 10 to 19 ಇಯರ್ಸ್ ಆಫ್ ಏಜ್ ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವರನ್ನ ನಾವು ಅಡೋಲೆಸೆಂಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂಥದ್ದು. ಇದು ಅಕಾರ್ಡಿಂಗ್ ಟು WHO ಡೆಫಿನಿಷನ್ ಪ್ರಕಾರ. ನೆಕ್ಸ್ಟ್ ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್ ಅದ್ರ ಬಗ್ಗೆ ನಾವು ಪ್ರಾವಿಷನ್ಸ್ ಗಳನ್ನ ನೋಡ್ತಾ ಹೋದ್ರೆ, ಈ ಮದುವೆ ಅಂತ ಬಂದಾಗ ಪ್ರತಿಯೊಂದು ರಿಲಿಜಿಯನ್ ಅಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಅದರದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಗಳಿರುತ್ತೆ, ಅದರದೇ ಆದಂತಹ ಒಂದು ಕಾನೂನು ಇರುತ್ತೆ. ಅದು ಏನನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತಂದ್ರೆ ಅವರ ಒಂದು ಸಂಪ್ರದಾಯನವನ್ನು ಒಂದು ರಿಫ್ಲೆಕ್ಟ್ ಮಾಡಿರೋ ಅಂಥದ್ದು. ಅಂದ್ರೆ ಪರ್ಸನಲ್ ಲಾಸ್ಗಳು ತನ್ನದೇ ಆದ ಧರ್ಮಕ್ಕೆ ತನ್ನದೇ ಆದಂತಹ ಒಂದು ಲಾಸ್ಗಳು ಇರುತ್ತೆ ಮದುವೆ ವಿಚಾರಕ್ಕೆ ಬಂದಾಗ. ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ನೋಡೋದಾದ್ರೆ ಫಾರ್ ಹಿಂದೂಸ್ ಅಕಾರ್ಡಿಂಗ್ ಟು ಸೆಕ್ಷನ್ 5 of class 3 ಪ್ರಕಾರ ದ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸೆಕ್ಷನ್ 5 ಆಫ್ ಕ್ಲಾಸ್ 3ಯ ಪ್ರಕಾರ ಇದು ಏನನ್ನ ಸೆಟ್ ಮಾಡಿದೆ ಅಂತಂದ್ರೆ ಮಿನಿಮಮ್ ಏಜ್ ಫಾರ್ ಬ್ರೈಡ್, ಹುಡುಗಿಗೆ 18 ವರ್ಷ ತುಂಬಿರ್ಬೇಕು, ಹಾಗೇನೆ ಹುಡುಗನಿಗೆ 21 ವರ್ಷ ವಯಸ್ಸಾಗಿರ್ಬೇಕು ಮದುವೆಗೆ ಅಂತ ಹೇಳಿ ಹಿಂದೂಸ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ಬಟ್ ಇಲ್ಲಿ ಏನಂತ ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಯಾವ ಬಾಲ್ಯ ವಿವಾಹಗಳು ನಡೆಯುತ್ತೋ, ಹವೆವರ್ ಚೈಲ್ಡ್ ಮ್ಯಾರೇಜಸ್ ಆರ್ ನಾಟ್ ಇಲ್ಲೀಗಲ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಿದೆ. ಅಂದ್ರೆ ಚೈಲ್ಡ್ ಮ್ಯಾರೇಜಸ್ಗಳು ಇಲ್ಲೀಗಲ್ ಏನಂತ ಹೇಳ್ತೀವಿ ಅದು ಕಾನೂನುಬದ್ಧವಾಗಿಲ್ಲ ಅಂತ ಹೇಳಿ ಅದನ್ನ ಈ ಒಂದು ಆಕ್ಟ್ ಚೈಲ್ಡ್ ಮ್ಯಾರೇಜಸ್ ಇಲ್ಲೀಗಲ್ ಅಂತ ಹೇಳುತ್ತೆ. ಬಟ್ ಆದ್ರೂ ಕೂಡ ಆ ಒಂದು ಚೈಲ್ಡ್ ಮ್ಯಾರೇಜಸ್ ಅನ್ನ ವಾಯ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಬೋದು. ವಾಯ್ಡ್ ಅಂತ ಹೇಳಿದ್ರೆ ಅದು ಲೀಗಲ್ ಆಗಿಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಬೋದು, ಅಂದ್ರೆ ಇದು ವಿತ್ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳಿ. ಯಾವಾಗ ಅಂತ ಹೇಳಿದ್ರೆ ಯಾವಾಗ ಅಲ್ಲಿ ಮದುವೆ ಆದಂತಹ ಒಬ್ಬ ಮೈನರ್ ರಿಕ್ವೆಸ್ಟ್ ಮಾಡ್ಕೊಂತಾನೋ ಆವಾಗ ಆ ಒಂದು ಚೈಲ್ಡ್ ಮ್ಯಾರೇಜ್ ಏನಿದೆಯಲ್ಲ ಅದನ್ನ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಫ್ರೀಡಮ್ ಅನ್ನ ಕೊಡುವಂಥದ್ದು. ಬಟ್ ಈ ಒಂದು ಆಕ್ಟ್ ಏನಿದೆ ಅದು ಚೈಲ್ಡ್ ಮ್ಯಾರೇಜಸ್ ನ ಇಲ್ಲೀಗಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿಲ್ಲ. ಇದು ಹಿಂದೂಸ್ಗಳ ಪ್ರಕಾರ. ಬಟ್ ವೆನ್ ಇಟ್ ಕಮ್ಸ್ ಟು ನಾವು ಇಸ್ಲಾಂ ರಿಲಿಜಿಯನ್ ಅಲ್ಲಿ ನೋಡಿದ್ರೆ, ಸೊ ಯಾವಾಗ ಒಬ್ಬ ಹುಡುಗ ಅಥವಾ ಹುಡುಗಿ ಪ್ಯೂಬರ್ಟಿಯನ್ನ ಅಕ್ವೈರ್ ಮಾಡ್ತಾರೆ, ಪ್ಯೂಬರ್ಟಿ ಅಂತ ಹೇಳಿದ್ರೆ ಮೆಚುರಿಟಿ ಅಂತ ಹೇಳ್ತೀವಿ. ಯಾವಾಗ ಮೆಚುರಿಟಿಯನ್ನ ಅವರು ಅಕ್ವೈರ್ ಮಾಡ್ತಾರೋ ಅಂದ್ರೆ ಲೈಕ್ ನಾವು ಇಲ್ಲಿ ನೋಡೋದಾದ್ರೆ ನಾವು ಫಿಸಿಕಲಿ ನಾವು ತಗೊಳ್ತೀವಿ. ಸೊ ಫಿಸಿಕಲಿ ನಾವು ಯಾವಾಗ ಒಬ್ಬ ವ್ಯಕ್ತಿ ಮೆಚುರಿಟಿಯನ್ನು ಅಕ್ವೈರ್ ಮಾಡ್ತಾರೋ ಅಂತಹ ವ್ಯಕ್ತಿ ಆ ಕೇಸ್ನಲ್ಲಿ ಮದುವೆ ಆದಂತಹ ವ್ಯಕ್ತಿ ಮೈನರ್ ಆಗಿದ್ರು ಕೂಡ ಆ ಒಂದು ಮದುವೆಯನ್ನು ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇದು ಇಸ್ಲಾಂ ರಿಲಿಜಿಯನ್ ಪ್ರಕಾರ. ಅಂಡ್ ಇನ್ನ ಕೆಲವು ಲಾಸ್ಗಳನ್ನ ನಾವು ನೋಡ್ತಾ ಹೋದ್ರೆ ದಟ್ ಈಸ್ ದ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954, ಹಾಗೇನೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006. ಇದ್ರ ಪ್ರಕಾರನೂ ಕೂಡ
ಹೆಣ್ಣಿಗೆ 18 ಇಯರ್ಸ್ ಅಂಡ್ ಗಂಡಿಗೆ 21 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿ ಮಿನಿಮಮ್ ಏಜ್ ಆಫ್ ಕನ್ಸೆಂಟ್ ಫಾರ್ ಮ್ಯಾರೇಜ್ ಅಲ್ಲಿ ಇದನ್ನ ಡಿಸ್ಕ್ರೈಬ್ ಮಾಡಿರುವಂತದ್ದು. ಅಂಡ್ ಅಡಿಷನಲಿ ಇನ್ನೊಂದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಮೈನರ್ ಈಸ್ ಅ ರೇಪ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ. ಬಿಲೋ 18 ಇಯರ್ಸ್ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಹುಡುಗಿಯ ಜೊತೆ ಅಕಸ್ಮಾತ್ ಏನಾದ್ರು ಸೆಕ್ಷುಯಲ್ ಇಂಟರ್ಕೋರ್ಸ್ ಆದ್ರೆ ಅದನ್ನ ರೇಪ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ಸೂಕ್ತವಾದಂತಹ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಹಾಗೇನೆ ಅಂಡ್ ದ ಕನ್ಸೆಂಟ್ ಆಫ್ ಎ ಮೈನರ್ ಈಸ್ ರಿಗಾರ್ಡೆಡ್ ಆಸ್ ಇನ್ವ್ಯಾಲಿಡ್. ಅಕಸ್ಮಾತ್ ಏನಾದ್ರು ಬಿಲೋ 18 ಇಯರ್ಸ್ ಇದ್ದು ಕೂಡ ಆ ಹುಡುಗಿ ಕನ್ಸೆಂಟ್ ಒಪ್ಪಿಕೊಂಡು ಸೆಕ್ಷುಯಲ್ ಇಂಟರ್ಕೋರ್ಸ್ ನಡೆದಿದ್ರು ಕೂಡ ಆ ಒಂದು ಸಮಯದಲ್ಲಿ ಆ ಮೈನರ್ ಗರ್ಲಿನ ಸ್ಟೇಟ್ಮೆಂಟ್ ಇನ್ವ್ಯಾಲಿಡ್ ಆಗುತ್ತೆ. ಅಂಡ್ ದೆನ್ ನಾಟ್ ಇಟ್ ಈಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್. ಅವಳ ಒಂದು ಸ್ಟೇಟ್ಮೆಂಟ್, ಅವಳ ಹೇಳಿಕೆಯನ್ನ ಇಲ್ಲಿ ವಿತ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ, ಮತ್ತೆ ಅದನ್ನ ಇನ್ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತ ಹೇಳಿ ಆ ಒಂದು ಏಜ್ ಅಲ್ಲಿ ಅಟ್ ದಟ್ ಏಜ್ ಅವಳಿಗೆ ಕನ್ಸೆಂಟ್ ಕೊಡೋದಕ್ಕೆ ಅವಳು ಇನ್ಕೇಪಬಲ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇಷ್ಟು ಈ ಒಂದು ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್ಗೆ ಪ್ರಾವಿಷನ್ಸ್ ಇರುವಂಥದ್ದು. ನಂತರ ಕ್ರಮೇಣವಾಗಿ ಹೇಗೆ ಲಾಸ್ಗಳು ಎವಾಲ್ವ್ ಆಗ್ತು ಅಂತ ನೋಡೋದಾದ್ರೆ ಅಕಾರ್ಡಿಂಗ್ ಟು IPC ಇಂಡಿಯನ್ ಪೀನಲ್ ಕೋಡ್ ಏನು 1860 ಎನಾಕ್ಟ್ ಆಯಿತು, ಇದರ ಪ್ರಕಾರ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಅ ಗರ್ಲ್ ಬಿಲೋ ದ ಏಜ್ ಆಫ್ 10 ಬಿಲೋ 10 ಇಯರ್ಸ್ ಆಫ್ ಏಜ್ ಅಲ್ಲಿ ಇರುವಂತಹ ಹುಡುಗಿಯರ ಜೊತೆ ಯಾರದೇ ಜೊತೆ ಸೆಕ್ಷುಯಲ್ ಇಂಟರ್ಕೋರ್ಸ್ ಆದ್ರೂ ಕೂಡ ಅದನ್ನ ದೊಡ್ಡ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ IPC 1860 ಅಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಅಂಡ್ ಇದರಲ್ಲಿ ದ ಪ್ರಾವಿಷನ್ ಆಫ್ ರೇಪ್ ಅನ್ನ ಇದು ಏನಿತ್ತು ಅದನ್ನ ತಿದ್ದುಪಡಿ ಮಾಡಲಾಯಿತು 1927 ನಲ್ಲಿ. ಯಾವುದ್ರ ಮೂಲಕ ಅಂದ್ರೆ ದ ಏಜ್ ಆಫ್ ಕನ್ಸೆಂಟ್ ಬಿಲ್ 1927. ಸೊ ಥ್ರೂ ದಿಸ್ ಬಿಲ್ 1927 ನಲ್ಲಿ ದ ಪ್ರಾವಿಷನ್ ಆಫ್ ರೇಪ್ ನ ಅಮೆಂಡ್ ಮಾಡಲಾಯಿತು. ಅದರಲ್ಲಿ ಏನನ್ನ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ದಟ್ ಮ್ಯಾರೇಜ್ ವಿತ್ ಎ ಗರ್ಲ್ ಅಂಡರ್ 12 ವುಡ್ ಬಿ ಇನ್ವ್ಯಾಲಿಡ್ ಅಂತ ಹೇಳಿ. ಯಾವುದೇ ಹುಡುಗಿಯ ಜೊತೆ ಬಿಲೋ 12 ಇಯರ್ಸ್ ಇರುವಂತಹ ಹುಡುಗಿ ಜೊತೆ ಅಕಸ್ಮಾತ್ ಏನಾದ್ರು ಮ್ಯಾರೇಜ್ ಆದ್ರೆ ಆ ಮ್ಯಾರೇಜ್ ವಿತ್ ಸ್ಟ್ಯಾಂಡ್ ಆಗಲ್ಲ, ಅದನ್ನು ಕೂಡ ಇನ್ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅಂಡ್ ಆಲ್ಸೋ ದ ಲಾ ಫೇಸ್ ಅಪೋಸಿಷನ್. ಅಂಡ್ ಆ ಟೈಮಲ್ಲಿ ನೀವು ಈ ಡೇಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡೋದಾದ್ರೆ ಇಟ್ ಈಸ್ 1927 1860 ಈ ಎಲ್ಲಾ ಒಂದು ಪೀರಿಯಡ್ಸ್ ನಾವು ನೋಡ್ತಾ ಹೋದ್ರೆ ದಟ್ ವಾಸ್ ಅ ಪೀರಿಯಡ್ ಆಫ್ ಬ್ರಿಟಿಷ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಟೈಮಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಕೂಡ ನಡೀತಿತ್ತು. ಸೊ ಅದರಲ್ಲಿ ಇದ್ದಂತಹ ಕೆಲವು ಕನ್ಸರ್ವೇಟಿವ್ ಲೀಡರ್ಸ್ಗಳು ಏನಿದ್ರು, ಕೆಲವೊಂದು ಮೂವ್ಮೆಂಟ್ಸಿನ ಕನ್ಸರ್ವೇಟಿವ್ ಲೀಡರ್ಸ್, ಇವರೆಲ್ಲರೂ ಕೂಡ ಏನಂತ ಅವರು ಅಪೋಸ್ ಮಾಡ್ತಾರೆ ಈ ಲಾಸ್ಗಳಿಗೆ ಅಂತ ಅಂದ್ರೆ ಇದು ಬ್ರಿಟಿಷರು ನಮ್ಮ ಹಿಂದೂ ಸಂಪ್ರದಾಯದ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಹೇಳಿ ಈ ಒಂದು ಲಾಸ್ಗೆ ತುಂಬಾನೇ ಅಪೋಸಿಷನ್ ಕೂಡ ಇದು ಮಾಡಲಾಗಿತ್ತು. ಸೊ ಅಂಡ್ ದ ಲೀಗಲ್ ಫ್ರೇಮ್ವರ್ಕ್ ಫಾರ್ ದ ಏಜ್ ಆಫ್ ಕನ್ಸೆಂಟ್ ಫಾರ್ ಮ್ಯಾರೇಜ್ ಇನ್ ಇಂಡಿಯಾ ಓನ್ಲಿ ಬಿಗ್ಯಾನ್ ಇನ್ ದ 1880s. ನೀವು ಇದನ್ನೆಲ್ಲ ನಾವು ಕನ್ಸೆಂಟ್ ಎವಲ್ಯೂಷನ್ ಆಫ್ ದ ಲಾನ ನೋಡ್ಕೊಂಡು ಹೋದ್ರೆ ಏನು ಏಜ್ ಆಫ್ ಕನ್ಸೆಂಟ್ ಆಫ್ ಮ್ಯಾರೇಜ್, ಒಂದು ಮದುವೆಗೆ ಎಷ್ಟು ವಯಸ್ಸಿರಬೇಕು, ಅದು ಕನ್ಸೆಂಟ್ ಯಾವಾಗ ಕೊಡಬೇಕು, ಆ ಥರ ಏಜನ್ನು ನಾವು ನೋಡ್ಕೊಂಡು ಹೋದ್ರೆ ಆ ಲೀಗಲ್ ಫ್ರೇಮ್ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದ್ದು 1880 ಇಂದಲೇ ಕೂಡ ಇದು ಸ್ಟಾರ್ಟ್ ಆಗಿದ್ದು. ಈ ರೀತಿಯಾಗಿ ಲಾಸ್ಗಳು ಪರ್ಟೈನಿಂಗ್ ಟು ಮ್ಯಾರೇಜ್ ಅಥವಾ ಕನ್ಸೆಂಟ್ ಆಫ್ ದ ಮ್ಯಾರೇಜ್ ಏಜ್ ರಿಲೇಟೆಡ್ ಆಗಿ ಎವಾಲ್ವ್ ಆಗ್ತಾ ಬಂದಿದ್ದು 1880s ಇಂದನೇ. ಈ ಒಂದು ಸಮಯದಲ್ಲೇ ದ ಶಾರದಾ ಆಕ್ಟ್ ಅಂತ ಹೇಳಿ ಒಂದು ಡಿಕ್ಲೇರ್ ಆಗಿದ್ದು. ಸೊ ದಟ್ ಈಸ್ 1927 ಅಲ್ಲಿ ಏಜ್ ಆಫ್ ಕನ್ಸೆಂಟ್ ಬಿಲ್ ಬಂದಿದ್ದು. ಸೊ 1929 ಅಲ್ಲಿ ದ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆಕ್ಟ್ ಅಂತ ಹೇಳಿ ಒಂದು ಆಕ್ಟ್ ಅನ್ನ ಎನ್ಫೋರ್ಸ್ ಮಾಡಲಾಗಿತ್ತು. ಇದು 16 ಇಯರ್ಸ್ ಫಾರ್ ಗರ್ಲ್ಸ್ ಅಂಡ್ 18 ಇಯರ್ಸ್ ಫಾರ್ ಬಾಯ್ಸ್ ಅಂತ ಹೇಳಿ ಮಿನಿಮಮ್ ಏಜ್ ಅನ್ನ ಅವರು ಫಿಕ್ಸ್ ಅನ್ನ ಮಾಡ್ತಾರೆ. ಯಾವ ಆಕ್ಟ್ ನ ಪ್ರಕಾರ ಅಂತ ಹೇಳಿದ್ರೆ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆಕ್ಟ್ ಅಂತ ಹೇಳಿ. ಸೊ ಯು ಶುಡ್ ರಿಮೆಂಬರ್ ದಿಸ್ ಆಕ್ಟ್, ಇದನ್ನ ನೆನಪಲ್ಲಿ ಇಟ್ಕೊಬೇಕು. ಸೊ ದಟ್ ಈಸ್ 16 ಇಯರ್ಸ್ ಫಾರ್ ಗರ್ಲ್ಸ್ ಅಂಡ್ 18 ಇಯರ್ಸ್ ಫಾರ್ ಬಾಯ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಈ ಆಕ್ಟ್ ಅನ್ನೇ ಶಾರದಾ ಆಕ್ಟ್ ಅಂತ ಹೇಳಿ ಪಾಪ್ಯುಲರ್ ಆಗಿ ಕನ್ಸಿಡರ್ ಮಾಡಲಾಗ್ತಿತ್ತು. ಅಂಡ್ ಇದನ್ನ ಸ್ಪಾನ್ಸರ್ ಮಾಡಿದ್ದು ಹರ್ಬಿಲಾಸ್ ಶಾರದಾ ಅಂತ ಹೇಳಿ. ಈ ನೇಮ್ ನೆನಪಿಟ್ಕೊಬೇಕು. ಇವರು ಜಡ್ಜ್ ಆಗಿದ್ರು, ಹಾಗೇನೆ ಆರ್ಯ ಸಮಾಜದ ಒಬ್ಬ ಮೆಂಬರ್ ಕೂಡ ಆಗಿದ್ರು. ಈ ಆಕ್ಟ್ ಕ್ರಮೇಣವಾಗಿ ತಿದ್ದುಪಡಿಯಾಗಿ 1970ಯಲ್ಲಿ ಅದೇ ಏನು ಲಾ ಈಗ ನಮಗೆ ಪ್ರಸ್ತುತವಾಗಿದೆ ಏಜ್ ಮಿನಿಮಮ್ ಏಜ್ ದಟ್ ಈಸ್ 18 ಇಯರ್ಸ್ ಫಾರ್ ಗರ್ಲ್ಸ್ ಅಂಡ್ 21 ಇಯರ್ಸ್ ಫಾರ್ ಬಾಯ್ಸ್ ಅಂತ ಏನು ಮಿನಿಮಮ್ ಏಜ್ ನ ಫಿಕ್ಸ್ ಮಾಡಿದ್ದಾರೆ. ಈ ಒಂದು ಲಾ ಶಾರದಾ ಆಕ್ಟಿನ ಒಂದು ಅಮೆಂಡೆಡ್ ಆಕ್ಟ್ ಅಂತಾನೆ ಹೇಳ್ಬೋದು. 1929 ನಲ್ಲಿ ಈ ಒಂದು ಏಜ್ ನ ಪ್ರಿಸ್ಕ್ರೈಬ್ ಮಾಡಿತ್ತು. ಇದು ಶಾರದಾ ಆಕ್ಟ್ ಕ್ರಮೇಣವಾಗಿ ಅಮೆಂಡ್ ಆಗಿ ಈಗ ಪ್ರೆಸೆಂಟ್ ಆಗಿ ಏನು ಮಿನಿಮಮ್ ಏಜ್ ಅನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಮೆನ್ ಮತ್ತೆ ವಿಮೆನ್ಗೆ, ಅದಾಗಿ ಎವಾಲ್ವ್ ಆಗಿದೆ. ಇದನ್ನ ಶಾರದಾ ಆಕ್ಟ್ ಅಂತ ಹೇಳ್ತೀವಿ. ನಂತರ there is contention over different legal standards. ಕಂಟೆನ್ಷನ್ ಅಂತ ಹೇಳಿದ್ರೆ there is a debate ಅಂತ ಅನ್ಬೋದು, ಅಥವಾ heated arguments ಆಗ್ತಾ ಇದೆ ಅಂದ್ರೆ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ಗಳ ಮೇಲೆ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ರಿಲಿಜನ್ಗೂ ಕೂಡ ತನ್ನದೇ ಆದಂತಹ ಒಂದು ಕಾನೂನು ಇರುತ್ತೆ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಆಗಿರ್ಬೋದು ಅಥವಾ ಅವರ ಸಂಪ್ರದಾಯಕ್ಕೆ ತಕ್ಕಂಡೆ. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ನಾವು ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ
ಒಬ್ಬ ಪುರುಷ ಅಥವಾ ಸ್ತ್ರೀಗೆ ಲೈಕ್ ಮದುವೆ ಆಗೋದಕ್ಕೆ ಒಂದು ಏಜ್ ಅನ್ನ ನಾವು ಫಿಕ್ಸ್ ಮಾಡಬೇಕು ಅಂತ ಹೇಳಿದೆ. ಈ ಲಾಸ್ಗಳು ಏನಿದೆ ಇದು ಅವರ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂಡ್ ಕಸ್ಟಮ್ಗೆ ತಕ್ಕಂತೆ ಅವರು ಕೋಡಿಫೈ ಮಾಡ್ಕೊಂಡಿರುವಂಥದ್ದು. ಅಂಡ್ ಇಲ್ಲಿ ನಾವು ಇನ್ನೊಂದು ನೋಡೋದಾದ್ರೆ ದ ಲಾ ಕಮಿಷನ್ ಕನ್ಸಲ್ಟೇಷನ್ ಪೇಪರ್ ಅನ್ನೋದು ಏನಿದೆ, ಸೊ ಇದು ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡಿದೆ. ಏನಂತ ಹೇಳಿದ್ರೆ ಇಲ್ಲಿ ನಾವು ಪ್ರತಿಯೊಂದು ಲಾನಲ್ಲೂ ಕೂಡ ಡಿಫ್ರೆಂಟ್ ಆಗಿ ಲೀಗಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ನೋಡ್ತಾ ಹೋದ್ವಿ. ಈ ಡಿಫ್ರೆಂಟ್ ಲೀಗಲ್ ಸ್ಟ್ಯಾಂಡರ್ಡ್ಸ್ ಗಳು ಏನಕ್ಕೆ ಕೊಡುಗೆಯನ್ನು ನೀಡ್ತಾ ಇದೆ ಅಂದ್ರೆ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಸ್ಟೀರಿಯೋ ಟೈಪ್, ಒಂದು ಸ್ಟೀರಿಯೋ ಟೈಪಿಗೆ ಎಡೆ ಮಾಡ್ಕೊಡ್ತಿದೆ. ಸ್ಟೀರಿಯೋ ಟೈಪ್ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಪರ್ಟಿಕ್ಯುಲರ್ ಒಂದು ಐಡಿಯಾನ ಥಿಂಕ್ ಮಾಡ್ತಿರೋ ಹಾಗೆ. ಆ ಸ್ಟೀರಿಯೋ ಟೈಪ್ ಏನಂತ ಅಂದ್ರೆ ನಾವು ಅಲ್ಲಿ ನೋಡಿದಾಗೆ ಶಾರದಾ ಆಕ್ಟ್ ಅಲ್ಲೂ ಕೂಡ 16 years ಫಾರ್ ಗರ್ಲ್ಸ್ ಅಂಡ್ 18 years ಫಾರ್ ಬಾಯ್ಸ್ ಅಂತ ಹೇಳಿದ್ರು. ಈಗ ಪ್ರೆಸೆಂಟ್ ಆಗಿರುವಂತದ್ದು 18 years ಫಾರ್ ಗರ್ಲ್ಸ್ ಅಂಡ್ 21 years ಆಫ್ ಬಾಯ್ಸ್ ಅಂತ ಹೇಳ್ತೀವಿ. ನಾವು ಈ ಆಕ್ಟ್ಸ್ ಗಳನ್ನ ನೋಡ್ತಾ ಹೋಗ್ತಾ ಹೋದ್ರೆ ಇಲ್ಲಿ ವೈಫ್ಸ್ ಗಳು ಏನಿದ್ದಾರೆ ಅವರು ಪತ್ನಿಯರು ಅವ್ರ ಗಂಡಂದರಿಗಿಂತ ಅವರು ಚಿಕ್ಕವರಾಗಿರ್ಬೇಕು ಅನ್ನೋದು ಒಂದು ಸ್ಟೀರಿಯೋ ಟೈಪ್ ಅನ್ನ ಇದು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಲಾ ಕಮಿಷನ್ ಕನ್ಸಲ್ಟೇಷನ್ ಮಾತ್ರ ಅಲ್ಲ, ಮತ್ತೆ ಕೇವಲ ಅವ್ರು ಮಾತ್ರ ಅಲ್ಲ, ಇನ್ನು ವಿಮೆನ್ಸ್ ರೈಟ್ಸ್ ಆಕ್ಟಿವಿಸ್ಟ್ ಅಂದ್ರೆ ಮಹಿಳಾ ಹಕ್ಕಿಗೋಸ್ಕರ ಯಾರೆಲ್ಲ ಹೋರಾಡ್ತಿರ್ತಾರೆ ಆ ಆಕ್ಟಿವಿಸ್ಟ್ ಅವರು ಕೂಡ ಕೆಲವೊಂದು ಆರ್ಗ್ಯುಮೆಂಟ್ಸ್ ಅನ್ನ ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ ಈ ಲಾಗಳು ಇನ್ನೊಂದು ಸ್ಟೀರಿಯೋ ಟೈಪ್ ನ ಪರ್ಪೆಚುಯೇಟ್ ಮಾಡ್ತಿದೆ. ಏನಂತ ಹೇಳಿದ್ರೆ ವಿಮೆನ್ ಆರ್ ಮೋರ್ ಮೆಚ್ಯೂರ್ ದ್ಯಾನ್ ಮೆನ್ ಆಫ್ ದ ಸೇಮ್ ಏಜ್ ಅಂತ ಹೇಳಿದೆ. ನಾವು ಕೆಲವರು ನೋಡೋ ಹಾಗೆ ಕೆಲವರು ಮೈಂಡ್ ಮೆಚುರಿಟಿ ಎಲ್ಲ ಬೇಗನೆ ಅಕ್ವೈರ್ ಆಗುತ್ತೆ. ಕೆಲವರಲ್ಲಿ ಈ ವಿಮೆನ್ ಏನಿರ್ತಾರೆ ಈಗ 16 year ಬಾಯ್ ಮತ್ತೆ 16 year ಗರ್ಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಬ್ಬರಿಗೂ ಸೇಮ್ ಏಜ್ ಇದೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಹುಡುಗಿಯರಿಗೆ ಇನ್ನೂ ಮೆಚುರಿಟಿ ಬೇಗನೆ ಅಕ್ವೈರ್ ಆಗಿರುತ್ತೆ ಅದೇ ವರ್ಷದ ಒಬ್ಬ ಹುಡುಗನಿಗಿಂತ. ಹಾಗಾಗಿ ಇವರನ್ನ ಬೇಗನೆ ಮದುವೆ ಆಗುವಂತಹ ಒಂದು ಚಾನ್ಸ್ ಅನ್ನ ಕೊಡಬೇಕು, ಅವ್ರನ್ನ ಬೇಗ ಮದುವೆ ಆಗೋದಕ್ಕೆ ಅಲೋ ಮಾಡಬೇಕು ಅಂತ ಹೇಳಿ ಇನ್ನು ಹಲವಾರು ಮಹಿಳಾ ಹಕ್ಕಿನ ಹೋರಾಟಗಾರರು ಯಾರಿರ್ತಾರೆ ಅವರು ಆರ್ಗ್ಯನ್ನ ಮಾಡಿರುವಂಥದ್ದು. ಅಕಾರ್ಡಿಂಗ್ ಟು CEDAW ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟ್ರೀಟಿ ಕಮಿಟಿ ಆನ್ ದ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಿಮೆನ್, ಈ ಒಂದು ಸಮಿತಿಯ ಪ್ರಕಾರ ಅಬಾಲಿಷನ್ ಆಫ್ ಲಾಸ್ಗೆ ಕರೆಯನ್ನ ನೀಡಿದೆ. ಯಾಕೆ ಅಂತಂದ್ರೆ ಈ ಒಂದು ಲಾ ಏನಿದೆ ಅದನ್ನ ಅವರು ಕಂಪ್ಲೀಟ್ ಆಗಿ ಅಬಾಲಿಷ್ ಮಾಡಬೇಕು, ಅದನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ದೇ ಅಸ್ಯೂಮ್ ದಟ್ ಈ ಒಂದು ಕಮಿಟಿ ಒಂದು ಅಸಂಪ್ಷನ್ ಮಾಡಿದೆ. ಏನಂತ ಹೇಳಿದ್ರೆ ವಿಮೆನ್ ಹ್ಯಾವ್ ಎ ಡಿಫ್ರೆಂಟ್ ಫಿಸಿಕಲ್ ಆರ್ ಇಂಟೆಲೆಕ್ಚುಯಲ್ ರೇಟ್ ಆಫ್ ಗ್ರೋತ್ ದ್ಯಾನ್ ಮೆನ್ ಅಂತ ಹೇಳಿ ಈ ಒಂದು CAW ಕಮಿಟಿ ಏನು ಅಸಂಪ್ಷನ್ ಮಾಡಿರೋ ಅಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಮೇನ್ ಏನಂತಂದ್ರೆ ಮಹಿಳೆಯರು ಏನಿದ್ದಾರೆ ಅವರಿಗೆ ತಮ್ಮದೇ ಆದಂತಹ ಫಿಸಿಕಲ್ ದೈಹಿಕವಾಗಿ ಅಥವಾ ಮಾನಸಿಕವಾದಂತಹ ಬೆಳವಣಿಗೆ ಅವರಿಗೆ ಡಿಫ್ರೆಂಟ್ ಆಗಿರುತ್ತೆ ವೆನ್ ಇಟ್ ಕಂಪೇರ್ಸ್ ಟು ಮೆನ್. ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಅವರ ಇಂಟೆಲೆಕ್ಚುಯಲ್ ರೇಟ್ ಆಫ್ ಗ್ರೋತ್ ಆಗಿರ್ಬೋದು, ಬೆಳವಣಿಗೆ ಅಥವಾ ಫಿಸಿಕಲ್ ಗ್ರೋತ್ ಆಗಿರ್ಬೋದು ಅವ್ರಿಗಿಂತ ಅವರಿಗೆ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಹೇಳಿ ಏನ್ ಲಾ ಇದೆ ಅದನ್ನ ಅಬಾಲಿಷ್ ಮಾಡಬೇಕು, ಬ್ಯಾನ್ ಮಾಡಬೇಕು, ಪ್ರೊಹಿಬಿಟ್ ಮಾಡಬೇಕು ಅಂತ ಹೇಳಿ ಈ ಕಮಿಟಿ ಕಾಲನ್ನ ಕೊಟ್ಟಿರೋ ಅಂಥದ್ದು. ನಂತರ ಈಗ ಏನಕ್ಕೆ ಈ ಒಂದು ಲಾನ ಮತ್ತೆ ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪೈಟ್ ಲಾಸ್ ಮ್ಯಾಂಡೇಟಿಂಗ್ ಮಿನಿಮಮ್ ಏಜ್ ಅಂಡ್ ಕ್ರಿಮಿನಲೈಸಿಂಗ್ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಮೈನರ್ ಅಂತ ಹೇಳಿದೆ. ನಮಗೆಲ್ಲ ನೋಡಿದಾಗ ಆಲ್ರೆಡಿ ಈಗ ತುಂಬಾನೇ ಹಲವಾರು ರೀತಿಯಾದಂತಹ ಲಾಸ್ಗಳಿದೆ ರಿಗಾರ್ಡಿಂಗ್ ಮಿನಿಮಮ್ ಏಜ್ ಬಗ್ಗೆ, ಮದುವೆಗೆ ಎಷ್ಟು ಏಜ್ ಮಿನಿಮಮ್ ಆಗಿರಬೇಕು, ಹಾಗೇನೆ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಕಸ್ಮಾತ್ ಮೈನರ್ ಜೊತೆ ಮಾಡಿದ್ರೆ ಅದನ್ನ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತೀವಿ ಅಂತ ಇಷ್ಟೆಲ್ಲ ಲಾಸ್ಗಳಿದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಂಟ್ರಿನಲ್ಲಿ ಚೈಲ್ಡ್ ಮ್ಯಾರೇಜ್ ಏನಿದೆ ಅದು ದಿನೇ ದಿನೇ ಜಾಸ್ತಿನೇ ಆಗ್ತಾ ಹೋಗ್ತಿದೆ. ಹಾಗಾಗಿ ಈ ಒಂದು ಲಾನ ಮತ್ತೆ ರೀಕನ್ಸಿಡರ್ ಮಾಡಬೇಕು, ರೀಲುಕ್ ಮಾಡಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು. ಅಂಡ್ ನಾಟ್ ಓನ್ಲಿ ದ್ಯಾಟ್ ಅದ್ರ ಜೊತೆಗೆ ಜೆಂಡರ್ ನ್ಯೂಟ್ರಾಲಿಟಿಯನ್ನ ನಾವು ತರಬೇಕು ಅಂತ ಹೇಳಿ ನಾನು ಆಗ್ಲೇ ಹೇಳಿದಾಗೆ 18 years for girls and 21 years of boys. ಇಲ್ಲಿ there is a lot of discrimination against boys and girls. ಹಾಗಾಗಿ ಇದು ಜೆಂಡರ್ ನ್ಯೂಟ್ರಾಲಿಟಿಯನ್ನ ತಂದು ಅರ್ಲಿ ಪ್ರೆಗ್ನೆನ್ಸಿ ಅಮೌಂಟ್ ವಿಮೆನ್ ನಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳೋದು ಕೂಡ ಒಂದು ರೀಸನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ 18 years ಅಂತ ಹೇಳಿದ್ರೆ ಒಬ್ಬ ಹುಡುಗಿಗೆ ಅವಾಗಿನ ನಾನು ಆಗ್ಲೇ ಅಡೋಲೆಸೆಂಟ್ ಪೀರಿಯಡ್ ಅಂತ ಹೇಳಿದ್ರೆ ಇಟ್ಸ್ ಅ ಪೀರಿಯಡ್ ಬಿಟ್ವೀನ್ 20 to 19 years ಅಂತ ಹೇಳಿ ಈ ಸ್ಟೇಜ್ ಅಲ್ಲಿ ಟ್ರಾನ್ಸಿಷನ್ ಆಫ್ ಡೆವಲಪ್ಮೆಂಟ್ ಫೇಸ್ ಅಂತ ಹೇಳ್ತೀವಿ. ಆಗ ತಾನೇ ಬಾಡಿಯಲ್ಲಿ ಇರುವಂತಹ ಆರ್ಗನ್ಸ್ ಗಳಾಗಿರ್ಬೋದು ಅದೆಲ್ಲದೂ ಕೂಡ ಡೆವಲಪ್ಮೆಂಟ್ ಸ್ಟೇಟ್ ನಲ್ಲಿ ಇರುತ್ತೆ. ಈ ಅರ್ಲಿ ಪ್ರೆಗ್ನೆಂಟ್ ಏನಾದ್ರೂ ಆದ್ರೆ ಆ ಟೈಮ್ ಅಲ್ಲಿ ಗರ್ಲ್ಸ್ ಅವಾಗ ಅವಳ ಬಾಡಿನಲ್ಲಿ ಅದು ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ಕಾರಣದಿಂದಾಗಿ ಕೂಡ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂದ್ರೆ
ಗರ್ಭಿಣಿಯರ ಒಂದು ಮರಣದ ಸಂಖ್ಯೆ ಏನಾಗ್ತಿದೆ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ತುಂಬಾನೇ ಇರುತ್ತೆ. ಹಾಗಾಗಿ ಜೆಂಡರ್ ನ್ಯೂಟ್ರಾಲಿಟಿಯನ್ನು ತಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಆಗುವಂತಹ ರಿಸ್ಕ್ಸ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನು ಮಿನಿಮಮ್ ಏಜ್ ಆಫ್ ವಿಮೆನ್ ಏನಿದೆ ಮದುವೆಗೆ ಅದನ್ನ ಇನ್ಕ್ರೀಸ್ ಮಾಡಬೇಕು 21 ಇಯರ್ಸಿಗೆ ಅಂತ ಹೇಳಿ ಒಂದು ಕಮಿಟಿ ರೀಕನ್ಸಿಡರ್ನ ಮಾಡಿರುವಂಥದ್ದು. ಏನು ಅರ್ಲಿ ಪ್ರೆಗ್ನೆನ್ಸಿ ಇದು ಕೇವಲ ತಾಯಿಗೆ ಮಾತ್ರ ಅಲ್ಲ, ಚೈಲ್ಡ್ ಮಾರ್ಟಾಲಿಟಿ ರೇಟ್ಸ್ ಅಂದರೆ ಹುಟ್ಟುವಂತಹ ನವಜಾತ ಶಿಶುವಿನ ಮರಣಕ್ಕೂ ಕೂಡ ಒಂದು ಕಾರಣ ಆಗ್ತಿದೆ ಆ್ಯಂಡ್ ಮದರ್ ಹೆಲ್ತಿಗೂ ಕೂಡ ಅಫೆಕ್ಟ್ ಆಗ್ತಿದೆ. ಹಾಗಾಗಿ ಈಗ ಹೊಸ ಏನು ಲಾ ಇದೆ ಅದನ್ನು ರೀಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ಇದು ಕೇವಲ ಲಾ ಪರ್ಸ್ಪೆಕ್ಟಿವ್ ಇಂದ ಮಾತ್ರ ಅಲ್ಲ, ಸಂವಿಧಾನದ ಒಂದು ಲಾಸ್ಗಳನ್ನು ಅಪ್ಹೋಲ್ಡ್ ಮಾಡುವಂತಹ ಕೆಲಸವನ್ನ ಈಗ ಮಾಡಬೇಕಾಗಿದೆ. ಏನು ಪಿಟಿಷನರ್ಸ್ ಏನಿದ್ದಾರೆ ಈ ಕೇಸ್ನಲ್ಲಿ, ಯಾವ ಕೇಸು ಮಿನಿಮಮ್ ಏಜ್ ಏನಿದೆ ಗರ್ಲ್ಸಿಗೆ ಅದನ್ನು 21 ಇಯರ್ಸ್ಗೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ದಾರೆ ಆ ಪಿಟಿಷನರ್ಸು, ಅವರು ಕಾನ್ಸ್ಟಿಟ್ಯೂಷನ್ ಅನ್ನ ಒಂದು ಲಾನನ್ನ ಚಾಲೆಂಜ್ ಮಾಡಿದ್ದಾರೆ. ಯಾವುದ್ರ ಮೇಲೆ ಅಂತಂದ್ರೆ ದ ಗ್ರೌಂಡ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಮೇಲೆ. ಇಟ್ ಈಸ್ ಆರ್ಗ್ಯೂಡ್ ದಟ್ ನಮಗೆ ಗೊತ್ತಿರೋ ಹಾಗೆ ಆರ್ಟಿಕಲ್ 14 ಅಂಡ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದ್ರೆ, ಆರ್ಟಿಕಲ್ 14 ಹೇಳುವಂಥದ್ದು ರೈಟ್ ಟು ಈಕ್ವಾಲಿಟಿ, ನೋ ಮ್ಯಾಟರ್ ಅದು ಜೆಂಡರ್ ಆಗಿರ್ಬೋದು ಸೆಕ್ಸ್ ಯಾವುದನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಎಲ್ಲರನ್ನೂ ಕೂಡ ಸಮಾನವಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ. ಅಂಡ್ ಆರ್ಟಿಕಲ್ 21 ಹೇಳೋ ಪ್ರಕಾರ ರೈಟ್ ಟು ಲೀವ್ ಅಂದರೆ ನಮಗೆ ತಮ್ಮದೇ ಆದಂತಹ ಸ್ವಾತಂತ್ರ್ಯವಿದೆ ಬದುಕೋದಕ್ಕೆ, ದಟ್ ಟು ವಿತ್ ಡಿಗ್ನಿಟಿಯಿಂದ ಅಂತ ಹೇಳಿ. ಈ ಎರಡು ಲಾನ ಇದು ವಯೋಲೇಟ್ ಮಾಡ್ತಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏಜ್ಗಳೇನಿದೆ ಮೆನ್ ಆ್ಯಂಡ್ ವಿಮೆನ್ ಮದುವೆ ಆಗೋದಕ್ಕೆ ಒಬ್ಬರಿಗೆ 18 ವಯಸ್ಸನ್ನು ಸೂಚಿಸಿ ಇನ್ನೊಬ್ಬರಿಗೆ 21 ವರ್ಷವನ್ನು ಸೂಚಿಸಿ ಅಲ್ಲಿ ಲೀಗಲ್ ಏಜಸ್ ಅನ್ನ ಸೆಟ್ ಮಾಡಿಬಿಟ್ಟು ಅಲ್ಲಿ ವಯೋಲೇಟ್ ಮಾಡ್ತಿದೆ ಸಂವಿಧಾನದ ರೂಲ್ಸ್ಗಳನ್ನು ಅಂತ ಹೇಳಿ ಆರ್ಗ್ಯುಮೆಂಟ್ಸ್ ಅನ್ನು ಕೊಟ್ಟಿರೋ ಅಂಥದ್ದು. ಇದಕ್ಕೆ ಸಪೋರ್ಟ್ ಆಗಿ 2 ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಒಂದು 2014ರಲ್ಲಿ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ನಾಲ್ಸಾ ಅಂದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ಇದರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿತ್ತು. ಏನಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ಸ್ ಅನ್ನು ಕೂಡ ಥರ್ಡ್ ಜೆಂಡರ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಸೊ ದಟ್ ಏನಂತ ಅಂದ್ರೆ ಅಸಂಪ್ಷನ್ ಏನಂತಾನೆ ಎಲ್ಲ ಪ್ರತಿಯೊಬ್ಬ ಹ್ಯೂಮನ್ಸ್ಗೂ ಕೂಡ ತಮ್ಮದೇ ಆದಂತಹ ಮೌಲ್ಯಗಳಿರುತ್ತೆ. ಕೇವಲ ಮೇಲ್ಸ್ ಅಂಡ್ ಫಿಮೇಲ್ಸ್ ಮಾತ್ರ ಅಲ್ಲ, ಏನ್ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಅವರು ಕೂಡ ಮಾನವರೇ, ಅವ್ರಿಗೂ ಕೂಡ ತಮ್ಮದೇ ಆದಂತಹ ಮೌಲ್ಯಗಳಿರುತ್ತೆ, ಅವ್ರದ್ದೇ ಆದಂತಹ ವ್ಯಾಲ್ಯೂಸ್ಗಳಿರುತ್ತೆ. ಹಾಗಾಗಿ ಅವ್ರನ್ನೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು, ಅವ್ರಿಗೂ ಕೂಡ ಎಲ್ಲ ಲಾಸ್ಗಳು ಕೂಡ ಈಕ್ವಲ್ ಆಗಿ ಅನ್ವಯಿಸುತ್ತೆ ಅಂತ ಹೇಳಿ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದ್ದು. ಹಾಗೇನೆ 2019ರಲ್ಲಿ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು ಅಂತ ಅಂದ್ರೆ ಅಡಲ್ಟ್ರಿಯನ್ನ ಡಿಕ್ರಿಮಿನಲೈಸ್ ಮಾಡಿತ್ತು. ಅಂಡ್ ಇದರಲ್ಲಿ ಏನು ಹೇಳಿತ್ತು ಅಂತಂದ್ರೆ ವಿಮೆನ್ ಡಿಫ್ರೆಂಟ್ಲಿ ಬೇಸ್ಡ್ ಆನ್ ಜೆಂಡರ್ ಸ್ಟೀರಿಯೋಟೈಪ್ಸ್ ಏನಿದೆ ಅದು ವಿಮೆನ್ಸ್ ಡಿಗ್ನಿಟಿಗೆ ಒಂದು ಕಳಂಕ ಬರ್ತಿರೋ ಹಾಗೆ, ಡಿಸ್ಕ್ರಿಮಿನೇಟ್ ಮಾಡ್ತಿರೋ ಹಾಗೆ ಅಂತ ಹೇಳಿ ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಇಲ್ಲಿ ಡಿಕ್ರಿಮಿನಲೈಸ್ಡ್ ಅಡಲ್ಟ್ರಿ ಅಂತ ಅಂದಾಗ ನಮಗೆ ಗೊತ್ತಿರೋ ಹಾಗೆ ಅಡಲ್ಟ್ರಿ ಅಂತ ಇಲ್ಲಿ ಡಿಕ್ರಿಮಿನಲೈಸ್ ಯಾವುದನ್ನ ಮಾಡಿದ್ದಾರೆ ಅಂತಂದ್ರೆ ಅಂದ್ರೆ ಈಗ ಯಾವುದೇ ಒಬ್ಬ ಲೈಕ್ ಅಫೇರ್ ಇಟ್ಕೊಂಡಾಗ ಸೆಕ್ಷುವಲ್ ಇಂಟರ್ಕೋರ್ಸ್ ಬೇರೆ ವ್ಯಕ್ತಿಯ ಒಬ್ಬ ಪತ್ನಿಯ ಜೊತೆ ಇಟ್ಕೊಂಡಾಗ ವಿತೌಟ್ ದ ಕನ್ಸೆಂಟ್ ಆಫ್ ದಟ್ ಹಸ್ಬೆಂಡ್, ಅವಳ ಪತಿಯ ಕನ್ಸೆಂಟ್ ಇಲ್ಲದೆ ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆದ್ರೆ ಅದನ್ನ ಅಫೆನ್ಸ್ ಆಗಿ ಟ್ರೀಟ್ ಮಾಡಿ ಅವರಿಗೆ 5 ಇಯರ್ಸ್ ಇಂಪ್ರಿಸನ್ಮೆಂಟ್ ಆಗಿರ್ಬೋದು ಅಥವಾ ಫೈನ್ ಹಾಕ್ಬೋದು ಅಥವಾ ಎರಡೂವನ್ನು ಅವರಿಗೆ ಪನಿಷ್ಮೆಂಟ್ ಆಗಿ ಕೊಡ್ಬೋದು. ಆದ್ರೆ ಅಲ್ಲಿ ಆ ಒಂದು ಮಹಿಳೆಗೆ ಯಾವುದೇ ರೀತಿಯಾದಂತಹ ಒಂದು ಪನಿಷ್ಮೆಂಟ್ ನ ಲಭಿಸುವ ಅಂಗಿಲ್ಲ. ಈ ರೀತಿಯಾದಂತಹ ಒಂದು ಅಡಲ್ಟ್ರಿ ಮೇಲೆ ಲಾಸ್ಗಳಿತ್ತು. ಇದೆಲ್ಲವೂ ಕೂಡ ಇಲ್ಲೀಗಲ್ ಅಂತ ಹೇಳಿ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದು ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅಡಲ್ಟ್ರಿಯನ್ನು ಡಿಕ್ರಿಮಿನಲೈಸ್, ಅಡಲ್ಟ್ರಿ ಇಲ್ಲೀಗಲ್ ಅಲ್ಲ ಅಂತ ಹೇಳಿ ಒಂದು ತೀರ್ಪನ್ನ ಕೊಟ್ಟಿರೋಂಥದ್ದು. ಇದರಲ್ಲಿ ನೋಡೋದಾದ್ರೆ ಈ ಜೆಂಡರ್ ಬೇಸ್ಡ್ ಮೇಲೆ ಮಹಿಳೆಯರಿಗೆ ಏಜ್ನ ಮೇಲೆ ಅವರಿಗೆ ಡಿಫ್ರೆಂಟ್ ಆಗಿ ಲಾಸ್ ಅನ್ನ ಪ್ರಪೋಸ್ ಅನ್ನ ಮಾಡ್ತಿರೋಂಥದ್ದು. ಹಾಗಾಗಿ ಈ ರೀತಿಯಾಗಿ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಲೀಗಲ್ ಏಜಸ್ಗಳನ್ನ ಡಿಫ್ರೆಂಟ್ ಸೆಟ್ ಮಾಡ್ತಿರೋದ್ರಿಂದ ಮಹಿಳೆಯರ ಡಿಗ್ನಿಟಿಗೆ ಇದು ಕೂತು ತರ್ತಿದೆ ಅಂತ ಹೇಳಿ ಈ ಒಂದು ಕೇಸ್ನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಇದು ಕೇವಲ ಲಾಸ್ ಮೇಲೆ ಮಾತ್ರ ಅಲ್ಲ, ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡಿ ಕೂಡ ಇಲ್ಲಿ ಪಿಟಿಷನರ್ಸ್ಗಳು ಅಥವಾ ಮಿನಿಮಮ್ ಏಜ್ ಫಾರ್ ಗರ್ಲ್ಸ್ ಏನಿದೆ ಅದ್ರ ಕನ್ಸೆಂಟ್ ಇಟ್ಕೊಂಡು ಅದನ್ನ ರೀಕನ್ಸಿಡರ್ ಮಾಡೋದಕ್ಕೆ ಈಗ ಯೂನಿಯನ್ ಮಿನಿಸ್ಟ್ರಿ ಆಫ್ ಏನ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದೆ ಅದು ರೀಕನ್ಸಿಡರ್ ಮಾಡಿರೋಂಥದ್ದು. ಸೊ ಮೇನ್ ಥಿಂಗ್ ಏನಂತ ಅಂದ್ರೆ ಇವಾಗ 18 ಇಯರ್ಸ್ ಇಂದ 21 ಇಯರ್ಸ್ ಆಫ್ ಏಜಿಗೆ ಮಹಿಳೆಯರ ಒಂದು ಆಯಸ್ಸನ್ನ ನಿಗದಿಯನ್ನ ಪಡಿಸಬೇಕು ಅಥವಾ ವಯಸ್ಸೇನಿದೆ ಅದನ್ನ ನಿಗದಿಪಡಿಸಬೇಕು ಫಾರ್ ಮ್ಯಾರೇಜ್ಗೆ ಅಂತ ಹೇಳಿ. ಸೊ ದಟ್ ಇದು ಚೈಲ್ಡ್ ಮ್ಯಾರೇಜ್ ಅನ್ನ ರೆಡ್ಯೂಸ್ ಮಾಡಿಬಿಟ್ಟು ಹಾಗೆ ಅಲ್ಲಿ ಬರುವಂತಹ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ಮೆಟರ್ನಲ್ ಮಾರ್ಟಾಲಿಟಿ
ಫರ್ಟಿಲಿಟಿ ರೇಟ್ ಇದೆಲ್ಲದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ, ವಿಚ್ ಆಲ್ಸೋ ಬ್ರಿಂಗ್ಸ್ ಜೆಂಡರ್ ನ್ಯೂಟ್ರಾಲಿಟಿ ಅಮಾಂಗ್ ಎವ್ರಿಥಿಂಗ್ ಅನ್ನು ತರೋದಕ್ಕೋಸ್ಕರ ಈ ಒಂದು ಕಮಿಟಿಯನ್ನು ಫ್ರೇಮ್ ಮಾಡಿರೋ ಅಂಥದ್ದು. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಿ ರಿಗಾರ್ಡಿಂಗ್ ದ ಏಜಸ್ ಆಫ್ ವಿಮೆನ್, ಮಿನಿಮಮ್ ಏಜ್ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಹುಡುಗಿಯರಿಗೆ, ಅದ್ರ ರಿಲೇಟೆಡ್ ಲಾಸ್ 1860 ಇಂದ IPC ಆಗಿರ್ಬೋದು, ಶಾರದಾ ಆಕ್ಟ್ ಅಂದರೆ ಏನು, ಹೌ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ಸೊ ಇದೆಲ್ಲವೂ ಕೂಡ ನಿಮಗೆ ಇಂದಿನ ಒಂದು ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.